ಆ ವಿಷಯಕ್ಕೆ ಮತ್ತೆ ಪ್ರಸ್ತಾವನೆ ಮಾಡುವುದಿಲ್ಲ. ಈಗಾಗಲೇ ನಾವು ಎಸ್ ಟಿ ಮೋರ್ಚಾದ ಮುಖಾಂತರ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗ ಆದಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಮಾಜದ ಜಾಗೃತಿಗೋಸ್ಕರ ನಾವೆಲ್ಲ ಹಿರಿಯ ಎಲ್ಲ ಮುಖಂಡರು ಬಹುಶಃ ನಮ್ಮ ವೇದಿಕೆ ಸಮಾಜ ವೇದಿಕೆ ಎಲ್ಲ ಒಂದೇ ವೇದಿಕೆ ಬಂದದ್ದು ಭಾಳ ಸಂತೋಷ. ಈ ಒಂದು ನಮ್ಮ ಮಕ್ಕಳಿಗೆ ಅಂತ ಅನ್ಯಾಯಕ್ಕೋಸ್ಕರ ನಾವು ಕೂಡಿದ್ದೇವೆ ಮತ್ತು ಭಾಳಷ್ಟು ಜನರಿಗೆ ಬಹುಶಃ ಮಾಹಿತಿ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ಇನ್ನೂ ಪಾತ್ರ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಮೀಸಲಾತಿ ಎಸ್ ಟಿಗೆ ಹೆಚ್ಚು ಮಾಡಿಕೊಟ್ಟು ಅದಕ್ಕೆ ನಾವು 15 ಶಾಸಕರು ಬರೀ ಮೊದಲು 2 ಇತ್ತು. ನಾವು ಗೋಕಾಕ ಮತ್ತು ಇನ್ನೊಂದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ 2 ಇತ್ತು. ಈ 14 ಶಾಸಕರಾಗಿ ಎಲ್ಲ ವಿಶೇಷವಾಗಿ ಉದ್ಯೋಗ ಅವಕಾಶ ಮತ್ತು ಶಿಕ್ಷಣ 2ಕ್ಕೆ ಮಾತ್ರ ಅಷ್ಟೇ ಇದೆ. ಯಾಕಂದ್ರೆ ಒಳ್ಳೆ ಪದೇ ಪದೇ ನಮ್ಮ ಕೆಲವು ಕಾಂಗ್ರೆಸ್ ಪ್ರಮುಖ ನಾಯಕರು ಭಾರತೀಯ ಜನತಾ ಪಕ್ಷ ತಪ್ಪು ಮಾಡೋಂಥ ಒಂದು ರಾಜ್ಯದಲ್ಲಿ ವಿಮರ್ಶಿತ ಪಿತೂರಿ ಮಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ತಮ್ಮ ಸಮಾಜ ಪ್ರಮುಖರು, ವಿಶೇಷ ಯುವಕರು, ನಮ್ಮ ಬುದ್ಧಿವಂತರು ಈಗ ಕಾಂಗ್ರೆಸ್ ಪಕ್ಷ ಮಾಡುವಂಥ ಅನಾಹುತಕ್ಕೆ ತಾವು ಸರಿಯಾಗಿ ಪಾಠ ಕಲಿಸ್ಬೇಕನ್ನೋ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಈ ಮಾತು ಯಾಕೆ ಹೇಳ್ತಪ್ಪ ಅಂದರೆ, ಈಗ ನಾವು ಶಿವನಗೌಡ ನಾಯಕರು ಹೇರು ಸರ್ವಪಕ್ಷ ಸಭೆ ಕರೆದಾಗ ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ಪ್ರಮಾಣ ಹೇಳಿದರು ಬೊಮ್ಮಾಯಿ ಅವರಿಗೆ, ನೀವು ಮಾಡಿರಿ, ನಾವು ಮುಂದೆ ಬರ್ತೀವಿ, ಸರಿ ಮಾಡ್ಕೊಂಡು ಹೋಗ್ಕೋತ ಅಂದಿದ್ರು ಸರ್ವಪಕ್ಷ ಸಭೆಯಲ್ಲಿ. ಆದರೆ ಬಂದ ನಂತರ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತಾರೆ. ನಾವು ಟೀಕೆ ಮಾಡೋಕ್ಕೆ ಹೋಗೋದು ಬೇಡ. ಈ ಶಿವನಗೌಡ ನಾಯಕಿಯರು 28ಕ್ಕೆ ಆದ ಮಾಡ್ತೀವಿ ಮತ್ತು ಹೇಳಬೇಡಂದ್ರೆ ನಾವು ಹೇಳಬೇಕಾಗ್ತದೆ. ಯಾಕೆಂದ್ರೆ ಭಾಳ ದಿನ ಒಂದು ಬರೀ 22 ತಿಂಗಳು ಹೋಗ್ತದೆ ಬರೀ ಎಲೆಕ್ಷನ್. ನಮ್ಮದು 22 ತಿಂಗಳು 6 ತಿಂಗಳು ಎಲೆಕ್ಷನ್ ತಯಾರಿ ಹೋಗ್ತದೆ. ಬರೀ 13-14 ತಿಂಗಳು ಸರ್ಕಾರದ್ದು. ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಈ ಸರ್ಕಾರ ಅನ್ಯಾಯ ಮಾಡಿದ್ರೆ ನಾವು ಈಗ ಇರ್ತಂಥ ಭಾಳಷ್ಟು ಜನ ಶಾಸಕರು ಹಾಕವೆ, ಯಾರು ದೇಶದ ಮಂತ್ರಿ ಹಾಕವೆ. ಆದರೆ ಯಾರು ಮಂತ್ರಿ ಶಾಸಕರನ್ನ ನಮ್ಮ ಸಮಾಜ ಅನ್ಯಾಯ ಆದರೆ ರಾಜೀನಾಮೆ ಕೊಡೋಕ್ಕೆ ಮೊದಲು ಸಿದ್ಧ ರಾಜೀನಾಮೆ ಕೊಡಲಿಕ್ಕೆ. ಅಕಸ್ಮಾತ್ ಯಾರೇ ಆಗಿನ ಸರ್ಕಾರದ ಮಂತ್ರಿ ಆದರೂ ನಾವು ಅಧಿಕಾರ ಬೇಕನ್ನುವಂಥ ಮೊದಲ ವ್ಯಕ್ತಿ ನಾವು ರಾಜೀನಾಮೆ ಕೊಡಲಿಕ್ಕೆ ನಾವು ಸಮಾಜಕ್ಕೆ ಅನ್ಯಾಯವಾಗಿ ಅದನ್ನು ರಾಜೀನಾಮೆ ಕೊಡಲಿಕ್ಕೆ ಮೊದಲು ಸಿದ್ಧತೆ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಯಾಕಪ್ಪ ಅಂದ್ರೆ ನಮ್ಮ ವಾಲ್ಮೀಕಿ ಜನಾಂಗ ನಮ್ಮ ಪಾಳೆಗಾರ ಯಾಕಂತಾರಪ್ಪ ಅಂದರೆ ಎಲ್ಲ ಜನ ಸುಖನಿದ್ದೆ ಮಾಡ್ತಾರೆ. ನಾವು ಇಡೀ ಸಮಾಜವನ್ನು ಕಾಯ್ತೀವಿ, ಕಾದು ನಾವು ಆಮೇಲೆ ನಾವು ಮಾಡ್ಕೋತೀವಿ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಶ್ರಮವನ್ನು ಜನರಿಗೆ ಕೊಟ್ಟು ಬೇರೆ ಜನರನ್ನು ಖುಷಿಯಾಗಿ ಇಟ್ಕೊಂಡು ನೀಡುವಂಥ ಸಮಾಜ ವಾಲ್ಮೀಕಿ ಸಮಾಜ. ಆ ಸಮಾಜ ಇವತ್ತು ಗಂಡಿನ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಳದಲ್ಲಿ ಮಾತಾಡೋಕ್ಕೆ ಭಾಳ ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ ನಮಗೆ. ಇದೇ ಖುಷಿಯನ್ನು ಇನ್ನು ಮುಂದೆ ಬಂಗಾರ ಮುಂದೆ ಇಟ್ಕೊಂಡು ಹೋಗಬೇಕು. ಭಾಳ ಕಷ್ಟಪಟ್ಟ ಎಸ್ ಟಿ ಮೋರ್ಚಾ ಸಮಾಜದಿಂದ ಅವ್ರು ಭಾಳ ಕಷ್ಟಪಟ್ಟಿದ್ರೆ ಈ ಕಾರ್ಯಕ್ರಮ ಮಾಡಿದರೆ ವಯಸ್ಸು ಸಣ್ಣದಿದೆ. ನಿಮ್ಮದು ಸದಾ ನಿಮ್ಮದು ಇರ್ತೀವಿ. ನೀವು ಶಾಸಕ ಆಗು, ಸಮಾಜಕ್ಕೆ ಒಳ್ಳೇದು ಮಾಡು. ನಾವೆಲ್ಲ ಅಂತಾರೆ. ಯಾಕಂದ್ರೆ ನಾವು ಸಮಾಜದಲ್ಲಿ MLA ಆಗ್ಬೇಕಾದ್ರೆ ನಮಗೆ ಭಾಳ ಕಷ್ಟ ಆಗಿದೆ. 100 ಕೇಸ್ ಹಾಕಿದ್ದಾರೆ, ಜೈಲು ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಶಾಸಕರಿಗೆ ಪೂರ್ವದಲ್ಲಿ. ಈ ಶಾಸಕ ಆದಂತಲೇ ಅದೇ ಮಂದಿ ಕೈ ಮುಟ್ತಾರೆ ನಮಗೆ. ಅದಕ್ಕೆ ನಿಮಗೂ ತ್ರಾಸಾಗೋದು ಅಂಜಬೇಡ. ಎಷ್ಟೇ ಮಾಡಲಿ ನಮ್ಮ ಸಮಾಜ ದುರ್ದೈವ. ರಾಯಚೂರು ಮತ್ತು ಬಳ್ಳಾರಿ ಭಾಗದಲ್ಲಿ ನಮ್ಮ ಜನ ಎದುರು ಸಹಿತ ಶಕ್ತಿ ಇಲ್ಲ. ಆ ಶಕ್ತಿ ಬರಬೇಕು. ನಾವೆಲ್ಲ ಅದು ತಪ್ಪು ನಮ್ಮದಿದೆ, ಮ್ಯಾಲೆ ಕೂತರು ನಿಮ್ಮದಲ್ಲ. ಊಟ ತಪ್ಪಲ್ಲ, ನಮ್ಮ ತಪ್ಪಲೇ ನೀವು ವೀಕ್ ಆಗಿದೆ. ನಿಮ್ಮ ಮುಂದೆ ಅದು ಹಾಕೂಡ್ದು. ಯಾರೇ ಮಾಡಿದ್ರೆ ನೀವು ಹಂಗೆ ಎದೆ ಮನೆಗೆ ಕೇಳೋದು ಶಕ್ತಿ ನೀವು ಹಿಡ್ಕೋಬೇಕು ಫೋಟೋ. ಅಂದರೆ ನಮಗೆ ಬುದ್ಧಿ ಬಂದರೆ ನಾವು ಅಧಿಕಾರ ಬಂದಾಗ ಮೈ ಮೇಲ್ತಾಗ ನೀವು ಎಚ್ಚರಿಕೆ ಮಾಡಬೇಕು. ಈ ಸಮಾಜದ ಹೋರಾಟ ಮಾಡಿ ಈ ಮಾತನ್ನು ಯಾಕೆ ನೀವು ಹೊಸಪಡಲೆ ಹೇಳ್ತಪ್ಪ, ಇದು ಬಹುಸಂಖ್ಯಾತರು ನಾವು ನಿರ್ಣಾಯಕರು. ಇಡೀ ಭಾಗದ ನಿರ್ಣಾಯಕರು ವಾಲ್ಮೀಕಿಗಳಲ್ಲಿ. ಆಮೇಲೆ ಕುರುಬರು
ನಾವೆಲ್ಲ ಈ ಎರಡೂ ಜನ ಒಂದಾಗಿ ನಾವು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಜಾರಕಿಹೊಳಿ ಕುಟುಂಬ ಹಿರಿಯಾಕ ಅಂದರೆ ಕುರುಬರು ವಾಲ್ಮೀಕಿ ಒಂದೊಂದು ಗಿಡತ್ತು ನಾವು. ಆದರೆ ಇಲ್ಲಿ ಡಿವೈಡ್ ಮಾಡಿರ್ತಾರೆ ನಿಮ್ಮನ್ನು, ಆ ಡಿವೈಡ್ ಆಗಬಾರ್ದು. ನಾವು ಇಡೀ ಬೆಳಗಾವಿ ಜಿಲ್ಲೆ ಯಾಕೆ ಇರ್ತಪ್ಪ ಅಂದರೆ ನಾವು ಕುರುಬ ಜನಾಂಗ ಹರಿಜನರು ಎಲ್ಲ ಒಂದಾಗಿರ್ತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಮುಸಲ್ಮಾನ್ ಬರೋ ಪ್ರಶ್ನೆ ಇಲ್ಲ. ನಾವು ಕಾಂಗ್ರೆಸ್ಸಿಂದ ಮುಸಲ್ಮಾನ್ಸ್ ನಮ್ಮ ಕಡೆ ಇದ್ದರು, ನಾವು ಬಿ ಜೆ ಪಿ ಅಂದ್ರೆ ಕೈ ಬಿಟ್ಟವು. ಅದು ಅವರು ನಮ್ಮವರು ನಾವು ಇಡೀ ಗೋಕಾಕದಲ್ಲಿ ನಾವು ಮಾಡ್ತೇವೆ, ಅದು ಬೇರೆ ವಿಷಯ, ಅದು ಪಕ್ಷ ಸಂಬಂಧ ಇಲ್ಲ. ಇಡೀ ಜನಾಂಗ ನಾವು ಉದಾಹರಣೆ ನಮ್ಮ ತಂದೆಯವರು 70ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಭಾಳ ವಿದ್ಯಾವಂತರು ಇರಲಿಲ್ಲ, ಭಾಳ ಕಡಿಮೆ ಬಂದರು, ಭಾಳ ಅಕ್ಷರಜ್ಞಾನ ಭಾಳ ಕಡಿಮೆ ಅವರಿಗೆ. ಅವರು ಮಾಡಿದಂಥ ಒಂದು ಮಾಡಿದಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ಇವತ್ತು ನಮ್ಮ ಕುಟುಂಬ ಹೊಂದಿದ್ದ ಜೊತೆಗೆ ನಾವು ಇವತ್ತು ರಾಜಕೀಯದಲ್ಲಿ ನಾವು ಎಲ್ಲರೂ ಎಲ್ಲ ವೇದಿಕೆಯಲ್ಲಿ ಸಕ್ಸಸ್ ಆಗ ಕಾರಣ ಅಂದರೆ ನಮ್ಮ ತಂದೆಯವರು ಹಾಕಿರೋಂಥ ಮಾರ್ಗದರ್ಶನದಲ್ಲಿ ದೊಡ್ಡದು. ನಾವು ಹೆಂಗಪ್ಪ ಅಂದರೆ ನಮ್ಮ ವಾಲ್ಮೀಕಿ ಸಮಾಜ ಗೋಕಾಲ ಭಾಳ ಸಣ್ಣ ಬೆಳಗಾವಿ ಜಿಲ್ಲೆ ಭಾಳ ಕಡಿಮೆ ನಾವು. ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಕಡಿಮೆ ಜನ. ಈ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಭಾಳ ಜನ ಪ್ರಮಾಣದ ನಾವು. ನಮ್ಮ ತಂದೆಯವ್ರು ಏನು ಮಾಡಿದಂತ ಅವಾಗ ನಮ್ಮ ವಾಲ್ಮೀಕಿ ಸಮಾಜ, ಪಕ್ಕದಲ್ಲಿ ಕುರುಬ ಸಮಾಜ, ಪಕ್ಕದಲ್ಲಿ ಸುನಗಾರದ ತಳವಾರ ಸಮಾಜ ಇರ್ತಾರೆ, ಯಾವುದು ಕಬ್ಬೇರದಲ್ಲ ಕಬ್ಬೇರ ಸಮಾಜ, ಪಕ್ಕದಲ್ಲಿ ಹರಿಜನ ಸಮಾಜ, ಇವರೆಲ್ಲ ಒಕ್ಕೂಡಿಸಿ ಆ ಸಮಯ 70 ಇಸ್ವಿಯಲ್ಲಿ ನಾವು ಪಟ್ಟಣ ಪಂಚಾಯತ್ ಸಣ್ಣ ಮುನ್ಸಿಪಾಲಿಟಿ 300-400 ಊಟ ಇರ್ತಿತ್ತು ಒಂದು ವಾರ್ಡಿಗೆ. ಆ ಸಮಯದಲ್ಲಿ ನಮ್ಮ ತಂದೆಯವರೆಲ್ಲ ಕೂತ್ಕೊಂಡು ಆ ವಿದ್ಯಾವಂತರಲ್ಲ, ನಾವು ವಿದ್ಯಾವಂತರು 3-4 ಸೀಟ್ ಗೆದ್ದು ಯಾರೇ ಅಧ್ಯಕ್ಷರು ಕೈ ಹಿಡ್ಬಿಟ್ಟಿದ್ದು ನಾವು ಆ 70ನೇ ಇಸ್ವಿಯಲ್ಲಿ. ಈ ಮಾತು ಯಾಕೆ ಹೇಳ್ತಂದ್ರೆ ಬರೀ ನಾವು ವಾಲ್ಮೀಕಿಯನ್ನು ಗೆದ್ದರೆ ಮಾಡೋಲ್ಲ, ಎಲ್ಲ ಸಮಾಜ ಕುಡ್ಸ್ಕೊಂಡು ನಾವು ಮುಂದುವರೆದ್ರೆ ನಾವು ಗೆದ್ದಲಿಕ್ಕೆ ಸಾಧ್ಯತೆ. ಈ ಒಂದು ವಿಚಾರದಲ್ಲಿ ನಾವು ವಾಲ್ಮೀಕಿ ಭಾಳ ಇದ್ದೀವಿ, ನಮಗೇನಿದೆ ಎಷ್ಟು ರಿಸರ್ವ್ ಅಂತ ಆಗಲ್ಲ. ಎಲ್ಲ ಸಮಾಜ ತಗೊಂಡು ಇವತ್ತು ಮೀಸಲು ಹೋರಾಟದೇ ಮಾಡೋಣ, ಅದು ನಮ್ಮ ಸಮಾಜಕ್ಕೆ ಏನೇ ಮಾಡಿ ಹೋರಾಟ ಮಾಡೋಣ. ಆದರೆ ನಮ್ಮ ಮನೋಭಾವ ಹಿಂಗೆ ಬರಬೇಕು, ಎಲ್ಲ ಸಣ್ಣ ಪುಟ್ಟ ಸಮಾಜವನ್ನು ಕರ್ಕೊಂಡು ಮುಂದುವರೆದು ನಾವು ರಾಜಕೀಯವಾಗಿ ಬೆಳಿಬೇಕು. ಅದೇ ಥರ ಬಂಗಾರ ಹನುಮಂತ ಸಣ್ಣ ವಯಸ್ಸಿನಲ್ಲಿ ಬೆಳೀಲಿ, ಎಲ್ಲ ಶಕ್ತಿ ಕೊಡ್ತೀವಿ ನಾವು, ನಿಮ್ಮ ಪರವಾಗಿ ನಿಲ್ತೀವಿ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.